ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು CPU ಶೆಡ್ಯೂಲಿಂಗ್ ಒನ್ ಶಾರ್ಟ್, FCFS, SJF, ರೌಂಡ್ ರಾಬಿನ್ ಮತ್ತೆ ಪ್ರಿಯಾರಿಟಿ ಮೇಜರ್ 4 CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಈ ಒಂದು ಪ್ರಾಬ್ಲಮ್ ಮೇಲೆ ಅಪ್ಲೈ ಮಾಡ್ತಾ ಹೋಗೋಣ. ಈಸಿಯಾಗಿ ನಾವು ಸಾಲ್ವ್ ಮಾಡೋದು ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋ ರೀತಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಈಸ್ FCFS. ನಾವು ಏನು ಕಂಡುಹಿಡಿಬೇಕು ಅಂತಂದ್ರೆ ಅವರು ಮೇಜರ್ ಆಗಿ ಎಕ್ಸಾಮ್ ಅಲ್ಲಿ ಕೇಳೋದು ಇಷ್ಟೇ, ಆವರೇಜ್ ಟರ್ನ್ ಅರೌಂಡ್ ಟೈಮು, ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡೀರಿ ಅಂತ. ಸೊ ಈ ಆವರೇಜ್ಗಳು ಬೇಕು ಅಂತಂದ್ರೆ ನನಗೆ ಫಸ್ಟ್ ಕಂಪ್ಲೀಷನ್ ಟೈಮ್ ಬೇಕು. ಆ ಕಂಪ್ಲೀಷನ್ ಟೈಮ್ ಬೇಕು ಅಂತಂದ್ರೆ ನಾನು ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಗ್ಯಾಂಟ್ ಚಾರ್ಟ್. ಸೊ ಗ್ಯಾಂಟ್ ಚಾರ್ಟ್ ಯೂಸ್ ಮಾಡಿಕೊಂಡು ಫಸ್ಟ್ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಯೋಣ. ಸೊ ಕಂಪ್ಲೀಷನ್ ಟೈಮ್ ಅಂತಂದ್ರೇನು, ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ತಗೊಂಡಂತ ಟೈಮ್. ಈಗ ಗ್ಯಾಂಟ್ ಚಾರ್ಟ್ ಶುರುವಾಗೋದು 0 ಇಂದ. ಇಲ್ಲಿ ನಮಗೆ ಏನು ಮಿನಿಟ್ಸ್ ಇರ್ಬೋದು, ಸೆಕೆಂಡ್ಸ್, ಮಿಲಿ ಸೆಕೆಂಡ್ಸ್ ಏನು ಮೆನ್ಷನ್ ಮಾಡಿಲ್ಲ. ಒಂದೊಂದ್ಸಲಿ ಮೆನ್ಷನ್ ಮಾಡ್ತಾರೆ, ನೀವು ಅದನ್ನೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ನಂಬರ್ಸ್ ಇದ್ರೆ ಸಾಕು. ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಾನು ಮಿನಿಟ್ಸ್ ಅಂತ ಹೇಳ್ತಾ ಹೋಗ್ತೀನಿ, ಸರಿನಾ? ಈಗ 0th ಮಿನಿಟ್ ಅಲ್ಲಿ ನಾವಿದ್ದೀವಿ. ಫಸ್ಟ್ ಯಾವ್ದು ತಗೊಂಡಿರೋದು FCFS, ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಬರ್ತಾರೆ ಅವರಿಗೆ ನಾವು ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ, ಅಂದ್ರೆ ಅವರಿಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ CPU ನ ಶೆಡ್ಯೂಲ್ ಮಾಡ್ತೀವಿ. 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ, ಅರೈವಲ್ ಟೈಮ್ ಅನ್ನ ನೋಡ್ಬೇಕು. 0th ಮಿನಿಟ್ ಅಲ್ಲಿ ಕೇವಲ ಪ್ರೋಸೆಸ್ P1 ಮಾತ್ರ ಬಂದಿರೋದು. ಎಷ್ಟು ನಿಮಿಷ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ? ಎಷ್ಟು ನಿಮಿಷ ಅಂತಂದ್ರೆ ಈ ಫಸ್ಟ್ ಕಮ್ ಫಸ್ಟ್ ಸರ್ವ್ ಇರ್ಬೋದು ಮತ್ತೆ SJF ಇರ್ಬೋದು, ಇವೆರಡೂ ಕೂಡ ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್. ರೌಂಡ್ ರಾಬಿನ್ ಮತ್ತೆ ಪ್ರಿಯಾರಿಟಿ ಏನಿದೆ ಇದು ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್. ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಅಂತಂದ್ರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಶುರು ಆದ್ರೆ, ಫಾರ್ ಎಕ್ಸಾಂಪಲ್ P1 ಇವಾಗ ಎಕ್ಸಿಕ್ಯೂಟ್ ಆಗೋದಕ್ಕೆ ಶುರು ಆದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ಬೇರೆ ಪ್ರೋಸೆಸ್ಗೆ ನಾನು CPU ನ ಅಲೋಕೇಟ್ ಮಾಡಂಗಿಲ್ಲ. ಅಂದ್ರೆ ಏನು, ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 9 ನಿಮಿಷ ಬೇಕಲ್ವಾ? ಸೊ 9 ನಿಮಿಷನೂ ಕೂಡ ನಾನು ರನ್ ಒಂದೇ ಸಲಿ ಮಾಡಬೇಕು, ಮಧ್ಯೆ ಸ್ಟಾಪ್ ಮಾಡಂಗಿಲ್ಲ, ಒಂದೇ ಸಲಿ ಫುಲ್ ರನ್ ಆಗ್ಬೇಕು. ಇವಾಗ ಪ್ರೋಸೆಸ್ P1 ಮುಗ್ದೇ ಹೋಯ್ತು. ನಮಗೆ ಪ್ರಯಾರಿಟಿದು ಅವಶ್ಯಕತೆ ಇಲ್ಲ. ಇವಾಗ ಪ್ರಯಾರಿಟಿದು ಕೇವಲ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಮಾತ್ರ ಅವಶ್ಯಕತೆ ಇದೆ ಹೊರತು ಇನ್ಯಾವುದಕ್ಕೂ ಕೂಡ ಇರಲ್ಲ. ಸೊ ಅವ್ರ ಪ್ರಾಬ್ಲಮ್ ಅಲ್ಲಿ ಕೊಟ್ಟರು ಕೂಡ ಪ್ರಯಾರಿಟಿ ಮಾತ್ರ ಯೂಸ್ ಮಾಡಬೇಕೆ ಹೊರತು ಈ ಮೂರಕ್ಕೆ ಯೂಸ್ ಮಾಡಂಗಿಲ್ಲ, ಸರಿನಾ? ಈಗ P1 ಆಯ್ತು, ಇನ್ನ 3 ಪ್ರೋಸೆಸ್ಗಳಿವೆ. ಈಗ ನಾವು 9th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ, ಅಂದ್ರೆ 9 ನಿಮಿಷದೊಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಇನ್ನ ಉಳಿದಿರುವಂತಹ ಪ್ರೋಸೆಸ್ P2, P3, P4 ಮೂರು ಕೂಡ 9 ನಿಮಿಷದೊಳಗಡೆನೆ ಬಂದಿದೆ. P2 1ನೇ ನಿಮಿಷಕ್ಕೆ ಬಂತು, P3 2ನೇ ನಿಮಿಷಕ್ಕೆ ಬಂತು, P4 3ನೇ ನಿಮಿಷಕ್ಕೆ ಬಂತು. ಸೊ ಮೂರು ಕೂಡ ಬಂದಿದೆ. ಯಾರನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತೀವಿ? ಯಾರು ಫಸ್ಟ್ ಬಂದಿದ್ರು ಅವರನ್ನು. ಯಾರು ಫಸ್ಟ್ ಬಂದಿರೋದು ಈ 3 ಪ್ರೋಸೆಸ್ಗಳಲ್ಲಿ? P2. ಸೊ P2 ನ ಎಕ್ಸಿಕ್ಯೂಟ್ ಮಾಡಬೇಕು. ಎಷ್ಟು ನಿಮಿಷ? 4 ಮಿನಿಟ್ಸ್. ಯಾಕಂತಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗಬೇಕು. 9 + 4 ವಿಲ್ ಬಿ 13. ನೆಕ್ಸ್ಟ್ ಪ್ರೋಸೆಸ್ P2 ಕೂಡ ಮುಗೀತು. ಇನ್ನು ಎರಡೇ ಪ್ರೋಸೆಸ್ ಇರೋದು. 13th ಮಿನಿಟ್ ಒಳಗಡೆ ಈ ಎರಡು ಪ್ರೋಸೆಸ್ಗಳು ಬಂದಿವೆ. ಸೊ ಇವೆರಡರಲ್ಲಿ ಬೇಗ ಬಂದಿರೋದು ಪ್ರೋಸೆಸ್ P3. ಸೊ ಪ್ರೋಸೆಸ್ P3 ನ ಎಕ್ಸಿಕ್ಯೂಟ್ ಮಾಡಬೇಕು. ಎಷ್ಟು ನಿಮಿಷ? 9 ಮಿನಿಟ್ಸ್. ಸೊ 13 + 9 2. ಸೊ ಇವಾಗ ಪ್ರೋಸೆಸ್ P3 ಕೂಡ ಮುಗೀತು. ಇನ್ನು ಉಳಿದಿರುವಂತದ್ದು ಪ್ರೋಸೆಸ್ P4 ಮಾತ್ರ. ಸೊ ಪ್ರೋಸೆಸ್ P4 ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಎಷ್ಟು ನಿಮಿಷ? 5 ಮಿನಿಟ್ಸ್. ಸೊ 22 + 5 = 27. ಇವಾಗ ನೋಡಿದ್ರೆ ನಮ್ಮ ಎಲ್ಲಾ ಪ್ರೋಸೆಸ್ಗಳು ಕೂಡ ಫುಲ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಫುಲ್ ಎಕ್ಸಿಕ್ಯೂಟ್ ಆಗಿದೆ ಅಂತಂದ್ರೆ ಈ ವ್ಯಾಲ್ಯೂಗಳನ್ನ ಯೂಸ್ ಮಾಡಿಕೊಂಡು ಕಂಪ್ಲೀಷನ್ ಟೈಮ್ ಅನ್ನ ಬರೀಬಹುದು. ಕಂಪ್ಲೀಷನ್ ಟೈಮ್ ಆಫ್ ಪ್ರೋಸೆಸ್ P1. ಸೊ ಕಂಪ್ಲೀಷನ್ ಟೈಮ್ ಅಂದ್ರೇನು, ಒಂದು ಪ್ರೋಸೆಸ್ ಕಂಪ್ಲೀಟ್ ಆದಂತ ಟೈಮ್. P1 ಶುರುವಾಗಿದ್ದು 0th ಮಿನಿಟ್, ಕಂಪ್ಲೀಟ್ ಆಗಿದ್ದು 9th ಮಿನಿಟ್. ಪ್ರೋಸೆಸ್ P2 ಶುರುವಾಗಿದ್ದು 9th ಮಿನಿಟ್ ಬಟ್ ಕಂಪ್ಲೀಟ್ ಆಗಿದ್ದು 13th ಮಿನಿಟ್. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು 22nd ಮಿನಿಟ್. ಪ್ರೋಸೆಸ್ P4 ಕಂಪ್ಲೀಟ್ ಆಯಿತು 27th ಮಿನಿಟ್. ಈಗ ಈ ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಬರೀಬಹುದು. ಯಾವ ರೀತಿ? ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸೊ ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. ಸಬ್ಸ್ಟ್ರಾಕ್ಟ್ ಮಾಡಿ. 9 - 0 ವಿಲ್ ಬಿ 9, 13 - 1 ವಿಲ್ ಬಿ 12, 22 - 2 ವಿಲ್ ಬಿ 20, 27 - 3 ವಿಲ್ ಬಿ 24. ನೋಡಿ, ಸಿಂಪಲ್ ಆಗಿ ಬಂತು. ನೆಕ್ಸ್ಟ್ WT ಅಂತಂದ್ರೆ ವೇಟಿಂಗ್ ಟೈಮ್. ಸೊ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ನೋಡಿ, ಒಂದ್ರ ಮೇಲೆ ಒಂದು ಡಿಪೆಂಡ್.
turnaround time minus burst time. 9 minus 9 will be 0, 12 minus 4 will be 8, 20 minus 9 will be 11, 24 minus 5 will be 19. ಸೊ ಅವ್ರ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು, ಒಂದು ಆವರೇಜ್ ವೇಟಿಂಗ್ ಟೈಮ್, ಆವರೇಜ್ ಟರ್ನ್ ಅರೌಂಡ್ ಟೈಮ್ ಕೇಳ್ಬೋದು. ಸೊ ನಾನು ಒಂದನ್ನ ಇಲ್ಲಿ ತೋರಿಸ್ತೀನಿ, ಅಗಟ್ಲೆ ತೋರ್ಸಕ್ಕಲ್ಲ, ಎಲ್ಲ ಪ್ರಾಬ್ಲಮ್ಗಳು ಕೂಡ ಈಸಿ. ಏನು ಅಂತಂದ್ರೆ ಈಗ ವೇಟಿಂಗ್ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರು ಅಂತ ಅನ್ಕೊಳ್ಳಿ, ಆವರೇಜ್ ವೇಟಿಂಗ್ ಟೈಮ್. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಲ್ಲದನ್ನು ಕೂಡ ಆಡ್ ಮಾಡ್ಬೇಕು. ಫಸ್ಟ್ 0 ಪ್ಲಸ್ 8 ಪ್ಲಸ್ 11 ಪ್ಲಸ್ 19 ವೇಟಿಂಗ್ ಟೈಮ್ ಕಾಲಮ್ ಅಲ್ಲಿ ಇರುವಂತ ಎಲ್ಲದನ್ನು ಆಡ್ ಮಾಡಬೇಕು. ಡಿವೈಡ್ ಬೈ ಟೋಟಲ್ ಎಷ್ಟು ನಂಬರ್ ಆಫ್ ಪ್ರೋಸೆಸ್ ಇರ್ತವೆ ಅದರಿಂದ ಡಿವೈಡ್ ಮಾಡಬೇಕು. ಸೊ 4 ಪ್ರೋಸೆಸ್ ಆಗಿರೋದ್ರಿಂದ ಡಿವೈಡ್ ಇಟ್ ಬೈ 4. 11 ಪ್ಲಸ್ 8 ಅಂತಂದ್ರೆ 19, 19 ಪ್ಲಸ್ 19 ಅಂತಂದ್ರೆ 38 ಅಲ್ವಾ. ಸೊ 38 ಬೈ 4 ಅಂದ್ರೆ 2 2s are 4, 2 1s are 2 9s are. ಸೊ 19 ಡಿವೈಡೆಡ್ ಬೈ 2 ಇಸ್ ದ ಆವರೇಜ್ ವೇಟಿಂಗ್ ಟೈಮ್. ನೀವು ಫ್ರಾಕ್ಷನ್ ಅಲ್ಲೇ ಬರೋದ್ರೂ ಸಾಕು, ಎಕ್ಸಾಮ್ ಅಲ್ಲಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇದೇ ರೀತಿ ಟರ್ನ್ ಅರೌಂಡ್ ಟೈಮ್ ಅನ್ನು ಕೂಡ ಕೇಳ್ತಾರೆ ಅಷ್ಟೇ. ಸೊ ನೆಕ್ಸ್ಟ್ ನಾವು SJF ಗೆ ಹೋಗೋಣ. ಇದು ಕೂಡ ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್. ಸೊ ಇವಾಗ SJF ಗೂ ಕೂಡ ಈ ಪ್ರಯಾರಿಟಿದು ಅವಶ್ಯಕತೆನೇ ಇಲ್ಲ. ಸೊ SJF ಅಂತ ಅಂದ್ರೆ ಏನು, ಶಾರ್ಟೆಸ್ಟ್ ಜಾಬ್ ಫಸ್ಟ್. ಸೊ ಅದಕ್ಕೂ ಕೂಡ ನಾವು ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 0th ಮಿನಿಟ್. ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ, ಪ್ರೋಸೆಸ್ P1, ಅದ್ರದ್ದು ಎಷ್ಟೇ ಜಾಬ್ ಇರುತ್ತೆ ಅದು ಫಸ್ಟ್ ಆ ಒಂದು ಜಾಗಕ್ಕೆ ಬರ್ಬೇಕಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ದು 9 ಪೇಜ್ ಜೆರಾಕ್ಸ್ ಇದೆ, 4 ಪೇಜ್ ಜೆರಾಕ್ಸ್ ಇದೆ, 9 ಪೇಜ್ ಜೆರಾಕ್ಸ್ ಇದೆ, 5 ಪೇಜ್ ಜೆರಾಕ್ಸ್ ಇದೆ. ಸೊ ಯಾರಿಗೆ ಕಡಿಮೆ ಪೇಜ್ ಜೆರಾಕ್ಸ್ ಇದೆ ಅದನ್ನ ಬೇಗ ಜೆರಾಕ್ಸ್ ಮಾಡಿ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಲಿ ಯಾರು ಕಡಿಮೆ ಇದೆ ಅವ್ರಿಗೆ ಕೆಲಸ ಫಸ್ಟ್. ಆದರೆ ನೀವು ಫಸ್ಟ್ ಅಲ್ಲಿಗೆ ಬರ್ಬೇಕಲ್ವ ಜೆರಾಕ್ಸ್ ಶಾಪ್ಗೆ. ಜೆರಾಕ್ಸ್ ಶಾಪ್ಗೆ ಬಂದ್ರೆ ತಾನೇ ಅವ್ರು ನಿಮ್ದು ಪೇಪರ್ ಅನ್ನ ತಗೊಂಡು ಜೆರಾಕ್ಸ್ ಮಾಡೋಕ್ಕಾಗೋದು. ಅದೇ ರೀತಿ ಸೊ ಫಸ್ಟ್ ಅರೈವ್ ಆಗಬೇಕು. ಅರೈವ್ ಆದ್ಮೇಲೆ ನಾವು ಒಂದು ಪ್ರೋಸೆಸ್ಗೆ ನಾವು CP ನ ಶೆಡ್ಯೂಲ್ ಮಾಡ್ಬೋದು. 0th ಮಿನಿಟ್ ಅಲ್ಲಿ ಕೇವಲ ಪ್ರೋಸೆಸ್ P1 ಮಾತ್ರ ಬಂದಿದೆ. ಸಿನ್ಸ್ SJF ಇಸ್ ಎ ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್, ಫುಲ್ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಪ್ರೋಸೆಸ್ P1 9 ನಿಮಿಷ ಎಕ್ಸಿಕ್ಯೂಟ್ ಆಗುತ್ತೆ. ಪ್ರೋಸೆಸ್ P1 ಮುಗೀತು. 9 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P2 ಕೂಡ ಬಂದಿದೆ, P3 ಕೂಡ ಬಂದಿದೆ, P4 ಕೂಡ ಬಂದಿದೆ ನೋಡಿ, ಅರೈವಲ್ ಟೈಮ್ ಬಂದಿದೆ. ಎಸ್. ಸೊ ಇವಾಗ ಈ 3ರಲ್ಲಿ ಯಾರನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ, ಯಾರಿಗೆ ಕಡಿಮೆ ಜಾಬ್ ಇರುತ್ತೆ ಅವರಿಗೆ. P2ಗೆ 4 ನಿಮಿಷದಿದೆ, P3ಗೆ 9 ಮಿನಿಟ್ಸ್ದು, P4ಗೆ 5 ಮಿನಿಟ್ಸ್ದು. ಸೊ 4 9 5 ಯಾವುದು ಚಿಕ್ಕದು 4. ಸೊ ಅದಕ್ಕೋಸ್ಕರ ಪ್ರೋಸೆಸ್ P2 ನ ಎಕ್ಸಿಕ್ಯೂಟ್ ಮಾಡ್ತೀವಿ ಫಾರ್ 4 ಮಿನಿಟ್ಸ್. 13 ಪ್ಲಸ್ 9 ಪ್ಲಸ್ 4 ವಿಲ್ ಬಿ 13. ನೆಕ್ಸ್ಟ್ ಇನ್ನ 2 ಪ್ರೋಸೆಸ್ ಮಾತ್ರ ಬಾಕಿ ಇರೋದು. ಸೊ ಈ 2 ಪ್ರೋಸೆಸ್ಗಳು ಕೂಡ 13 ಮಿನಿಟ್ಸ್ ಒಳಗಡೆನೆ ಬಂದಿದೆ. ಇವೆರಡರದ್ದು ಕೂಡ ಬರ್ಸ್ಟ್ ಟೈಮ್ ಅಂತ ಅಂದ್ರೆ ಎಷ್ಟು ಕೆಲಸ ಬಾಕಿ ಇದೆ ಅಂತ ನೋಡಿದ್ರೆ ಇದ್ರದ್ದು 5, ಇದ್ರದ್ದು 9. ಶಾರ್ಟೆಸ್ಟ್ ಜಾಬ್. ಸೊ ಕಡಿಮೆ ಇರೋದಕ್ಕೆ ನಾವು ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ. ಪ್ರೋಸೆಸ್ P4 ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. 13 ಪ್ಲಸ್ 5 ವಿಲ್ ಬಿ 18. ಪ್ರೋಸೆಸ್ P4 ಆಯ್ತು. ಉಳಿದಿರುವಂತದ್ದು ಪ್ರೋಸೆಸ್ P3 ಮಾತ್ರ. ಅದನ್ನ ನಾವು ಇವಾಗ 9 ಮಿನಿಟ್ಸ್ ಓಡಿಸ್ಬೇಕು. ಸೊ 9 ಮಿನಿಟ್ಸ್ ಅಂದ್ರೆ 18 ಪ್ಲಸ್ 9 ವಿಲ್ ಬಿ 27. ಈಗ ಕಂಪ್ಲೀಷನ್ ಟೈಮ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಯಾಕಂತಂದ್ರೆ ಎಲ್ಲಾ ಪ್ರೋಸೆಸ್ಗಳು ಕೂಡ ಫುಲ್ ಎಕ್ಸಿಕ್ಯೂಟ್ ಆಗಿದೆ. ಕಂಪ್ಲೀಷನ್ ಟೈಮ್ ಆಫ್ ಪ್ರೋಸೆಸ್ P1 is 9, ಕಂಪ್ಲೀಷನ್ ಟೈಮ್ ಆಫ್ ಪ್ರೋಸೆಸ್ P2 is 13, ಕಂಪ್ಲೀಷನ್ ಟೈಮ್ ಆಫ್ ಪ್ರೋಸೆಸ್ P4 is 18, ಕಂಪ್ಲೀಷನ್ ಟೈಮ್ ಆಫ್ ಪ್ರೋಸೆಸ್ P3 is 27. ಸೊ ಈ ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ಟರ್ನ್ ಅರೌಂಡ್ ಟೈಮ್ ಕಂಡುಹಿಡಿಬಹುದಾ? ಎಸ್. ಸೊ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 9 minus 0 9, 13 minus 1 12, 27 minus 2 25, 18 minus 3 15. ನೆಕ್ಸ್ಟ್ ವೇಟಿಂಗ್ ಟೈಮ್ ಅಂತ ಅಂದ್ರೆ ಏನು? ಕಂಪ್ಲೀಷನ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 9 minus 9 0, 12 minus 4 8, 25 minus 9 it will be 16, 15 minus 5 it will be 5. ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅಥವಾ ಆವರೇಜ್ ವೇಟಿಂಗ್ ಟೈಮ್ ಕೇಳಿದ್ರೆ ಏನ್ ಮಾಡ್ತೀರಾ ನೀವು? 0 ಪ್ಲಸ್ 8 ಪ್ಲಸ್ 16 ಪ್ಲಸ್ 5 ಡಿವೈಡೆಡ್ ಬೈ 4 ಪ್ರೋಸೆಸ್ ಇರೋದ್ರಿಂದ ಡಿವೈಡ್ ಬೈ 4, ಅವಾಗ ಆವರೇಜ್ ವೇಟಿಂಗ್ ಟೈಮ್. ಅದೇ ರೀತಿ ಇವಷ್ಟನ್ನು ಕೂಡ ಆಡ್ ಮಾಡಿ ಡಿವೈಡ್ ಬೈ 4 ಮಾಡಿದ್ರೆ ಆವರೇಜ್ ಟರ್ನ್ ಅರೌಂಡ್ ಟೈಮ್. ಸೊ ನೆಕ್ಸ್ಟ್ ರೌಂಡ್ ರಾಬಿನ್ ಗೆ ಹೋಗೋಣ. ಸೊ ರೌಂಡ್ ರಾಬಿನ್ ಪ್ರಾಬ್ಲಮ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕ್. ನಾನ್ ಪ್ರಿಯಂಪ್ಟಿವ್ ಅಲ್ಲ, ಇವೆರಡು ಕೂಡ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕ್. ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕ್ ಅಂತ ಅಂದ್ರೇನು? ಪ್ರಿಯಂಪ್ಟಿವ್ ಅಂತ ಅಂದ್ರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಅದನ್ನ ನಾವು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಲ್ಲ ಒಂದೇ ಸ್ಟ್ರೆಚ್ ಅಲ್ಲಿ, ಅದನ್ನ CPU ನ ಸ್ವಿಚ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಯಾವ ರೀತಿ ನಾವು ಒಂದು ಪ್ರೋಸೆಸ್ ಶುರುವಾದ್ರೆ ಫುಲ್ ಎಕ್ಸಿಕ್ಯೂಟ್ ಆಗಬೇಕು ಅಲ್ಲಿವರೆಗೂ ಕೂಡ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದರ ಉಲ್ಟಾ ಇಲ್ಲಿ ಎಕ್ಸಿಕ್ಯೂಟ್ ಮಾಡಲ್ಲ, ಫುಲ್ ಎಕ್ಸಿಕ್ಯೂಟ್ ಒಂದೇ ಸಲ ಮಾಡಲ್ಲ, ನಾವು ಏನೋ ಪಾರ್ಟ್ ಬೈ ಪಾರ್ಟ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ.
ಸೊ ಕ್ವಾಂಟಮ್ ನಂಬರ್ ಅನ್ನ ಕೊಟ್ಟಿರ್ತಾರೆ ವಿಚ್ ವಿಲ್ ಬಿ ಈಕ್ವಲ್ ಟು, ಫಾರ್ ಎಕ್ಸಾಂಪಲ್ ನಾನು 3 ಮಿಲಿ ಸೆಕೆಂಡ್ಸ್ ಅಥವಾ 3 ಮಿನಿಟ್ಸ್ ಅಂತ ನಾನು ತಗೊಂತಾ ಹೋಗ್ತೀನಿ ಅಂತ ಅನ್ಕೊಳ್ಳಿ. ಸೊ ನಾನು ಇವಾಗ ಏನ್ ಮಾಡಬೇಕು, ಒಂದು ಪ್ರೋಸೆಸ್ ಅನ್ನ ಮ್ಯಾಕ್ಸಿಮಮ್ 3 ಮಿನಿಟ್ಸ್ ಮಾತ್ರ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗೋದು, ಸರಿನಾ? ಒಂದು ಪ್ರೋಸೆಸ್ ಅನ್ನ 3 ಮಿನಿಟ್ಸ್ ಮಾತ್ರ ಎಕ್ಸಿಕ್ಯೂಟ್ ಮಾಡೋದಕ್ಕಾಗದು. ಆಮೇಲೆ ನಾನು CPU ನ ಬೇರೆ ಪ್ರೋಸೆಸ್ಗೆ ಎಕ್ಸಿಕ್ಯೂಟ್ ಆಗೋದಕ್ಕೆ ಕೊಡಬೇಕು, ಸರಿ? ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ರೌಂಡ್ ರಾಬಿನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಗ್ಯಾನ್ ಚಾರ್ಟ್ ಅಲ್ಲಿ ನಾವು 2 ಕ್ಯೂಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಒಂದು ರನ್ನಿಂಗ್ ಕ್ಯೂ ಅನ್ನ ಯೂಸ್ ಮಾಡ್ತೀವಿ, ಎರಡನೇದು ರೆಡಿ ಕ್ಯೂ. ಅಂತ ಅಂದ್ರೆ ಯಾವ ಪ್ರೋಸೆಸ್ ಆಲ್ರೆಡಿ ರೆಡಿ ಇವೆ ಕ್ಯೂ ಅಲ್ಲಿ, ನೆಕ್ಸ್ಟ್ ಇವಾಗ ಯಾವ ಪ್ರೋಸೆಸ್ ರನ್ನಿಂಗ್ ಆಗ್ತಾ ಇದೆ ಅಂದ್ರೆ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ರನ್ನಿಂಗ್ ಕ್ಯೂ ಕೂಡ 0th ಮಿನಿಟ್ ಇಂದನೇ ಶುರು ಆಗುತ್ತೆ. ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ. 0th ಮಿನಿಟ್ ಅಲ್ಲಿ ಪ್ರೋಸೆಸ್ P1 ಮಾತ್ರ ಬಂದಿರೋದು. ಸೊ ಪ್ರೋಸೆಸ್ P1 ಅನ್ನ ನಾನು ರೆಡಿ ಕ್ಯೂಗೆ ಹಾಕಿದೆ. ಕೇವಲ ಒಂದೇ ಒಂದು ಪ್ರೋಸೆಸ್ ಇರೋದ್ರಿಂದ ಅದನ್ನ ನಾನು ತೆಗೆದುಬಿಟ್ಟು ರನ್ನಿಂಗ್ ಕ್ಯೂಗೆ ಹಾಕ್ತೀನಿ. ಎಷ್ಟು ನಿಮಿಷ ಓಡಿಸ್ಬೋದು? 3 ಮಿನಿಟ್ಸ್. ಪ್ರೋಸೆಸ್ P1 ಫುಲ್ ಕಂಪ್ಲೀಟ್ ಆಗೋದಕ್ಕೆ 9 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬೇಕು. ಸೊ ಇವಾಗ 9 ಅಲ್ಲಿ 3 ಹೋದ್ರೆ ಎಷ್ಟು? ಇನ್ನು 6 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇದೆ. ನೆಕ್ಸ್ಟ್ ಇವಾಗ ನಾವು 3 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ನಿಂತಿದ್ದೀವಿ. 3rd ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 3 ನಿಮಿಷದ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ ಅಂತ ನೋಡಿ. 3 ನಿಮಿಷದೊಳಗಡೆ ಪ್ರೋಸೆಸ್ P1 ಬಂದಿದೆ, ಪ್ರೋಸೆಸ್ P2 ಬಂದಿದೆ, ಪ್ರೋಸೆಸ್ P3 ಕೂಡ ಬಂದಿದೆ, ಪ್ರೋಸೆಸ್ P4. 4 ಪ್ರೋಸೆಸ್ಗಳು ಆಲ್ರೆಡಿ ಬಂದು ಕುಂತಿದ್ದಾವೆ. ಈಗ ನಾವು ಫಸ್ಟ್ ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡ್ತಾ ಹೋಗೋಣ. ಈಗ ನಾನು ಪ್ರೋಸೆಸ್ P1 ಅನ್ನ ಇನ್ಸರ್ಟ್ ಡೈರೆಕ್ಟ್ ಆಗಿ ರೆಡಿ ಕ್ಯೂಗೆ ಮಾಡಂಗಿಲ್ಲ ಸ್ಟಾರ್ಟಿಂಗ್ ಅಲ್ಲೇ. ಯಾಕಂತಂದ್ರೆ ಪ್ರೋಸೆಸ್ P1 ಈಗ ತಾನೇ ಎಕ್ಸಿಕ್ಯೂಟ್ ಆಗಿದೆ ಅಲ್ವಾ? ಇನ್ನು ಉಳಿದಿರೋದ್ರಲ್ಲಿ P2, P3, P4 ಅಲ್ಲಿ ಯಾರು ಫಸ್ಟ್ ಬಂದ್ರು ನೋಡಿ. P2 ಫಸ್ಟ್ ಬಂತು, ಸೊ P2 ನ ಕ್ಯೂಗೆ ಹಾಕ್ಬೇಕು. ನೆಕ್ಸ್ಟ್ P3 ಬಂದಿದ್ದು, ನೆಕ್ಸ್ಟ್ P4 ಬಂದಿದ್ದು. ಈಗ ಉಳಿದಿರುವಂತ ಪ್ರೋಸೆಸ್ಗಳನ್ನ ರೆಡಿ ಕ್ಯೂಗೆ ಹಾಕಿ ಆದ್ಮೇಲೆ ಪ್ರೋಸೆಸ್ P1 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ ಪ್ರೋಸೆಸ್ ಇನ್ನೂ ಕೆಲಸ ಉಳಿದಿದೆಯಾ ಇಲ್ವಾ ಅಂತ ನೋಡ್ಬೇಕು. ಉಳಿದಿದೆ, ಎಸ್. ಸೊ ಉಳಿದಿದ್ರೆ ಆ ಒಂದು ಪ್ರೋಸೆಸ್ ಅನ್ನ ನಾವು ರೆಡಿ ಕ್ಯೂಗೆ ಹಾಕ್ತೀವಿ. ಫಸ್ಟ್ ಏನು, ಆ ಒಂದು ಟೈಮ್ ಒಳಗಡೆ ಬಂದಿರುವಂತ ಬೇರೆ ಪ್ರೋಸೆಸ್ಗಳನ್ನ ಇನ್ಸರ್ಟ್ ಮಾಡಬೇಕು. ಯಾರು ಫಸ್ಟ್ ಬಂದ್ರು ಅದರ ಪ್ರಕಾರ ಫಸ್ಟ್ ಇನ್ಸರ್ಟ್ ಮಾಡಬೇಕು. ಆಮೇಲೆ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ ಪ್ರೋಸೆಸ್ ಇನ್ನೂ ಕೆಲಸ ಬಾಕಿ ಇದ್ರೆ ಅದನ್ನು ಕೂಡ ಇನ್ಸರ್ಟ್ ಮಾಡ್ಬೇಕು, ಅಷ್ಟೇ, ಸಿಂಪಲ್. ಈಗ ಪ್ರೋಸೆಸ್ P2 ನ ತಗೊಂತ ಹೋಗ್ತೀನಿ. ಎಷ್ಟು ನಿಮಿಷ ಓಡಿಸಬಹುದು? 3 ಮಿನಿಟ್ಸ್. ಸೊ 3 + 3 ವಿಲ್ ಬಿ 6. ಪ್ರೋಸೆಸ್ P2 ಫುಲ್ ಕಂಪ್ಲೀಟ್ ಆಗೋದಕ್ಕೆ 4 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಬೇಕು. 3 ಮಿನಿಟ್ಸ್ ಮಾತ್ರ ಎಕ್ಸಿಕ್ಯೂಟ್ ಮಾಡಿರೋದು. ಸೊ ಇನ್ನು 1 ಮಿನಿಟ್ಸ್ ಕೆಲಸ ಬಾಕಿ ಇದೆ. 6 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ ಎಲ್ಲಾ ಪ್ರೋಸೆಸ್ ಬಂದಿದೆಯಾ? ಎಸ್. ಸೊ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು ಪ್ರೋಸೆಸ್ P2. ಅದನ್ನ ಬಿಟ್ಟು ಉಳಿದಿರುವಂತಹ ಪ್ರೋಸೆಸ್ಗಳನ್ನ ರೆಡಿ ಕ್ಯೂಗೆ ಹಾಕಿ. ಪ್ರೋಸೆಸ್ P1 ಆಲ್ರೆಡಿ ಇದೆ, ಪ್ರೋಸೆಸ್ P3 ಆಲ್ರೆಡಿ ಇದೆ, ಪ್ರೋಸೆಸ್ P4 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಸೊ ಇದ್ರೆ ಮತ್ತೆ ಹಾಕುವಂತ ಅವಶ್ಯಕತೆ ಇಲ್ಲ. ಈಗ ಪ್ರೋಸೆಸ್ P2 ಅಲ್ವಾ ಎಕ್ಸಿಕ್ಯೂಟ್ ಮಾಡಿದ್ದು, ಪ್ರೋಸೆಸ್ P2 ಇನ್ನು ಕೆಲಸ ಈತ ಇಲ್ವಾ ಅಂತ ನೋಡ್ಬೇಕು. ಎಸ್, ಇನ್ನು 1 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಇದೆ. ಸೊ ಪ್ರೋಸೆಸ್ P2 ಕೂಡ ಇನ್ಸರ್ಟ್ ಮಾಡ್ಬೇಕು. ಫಸ್ಟ್ ಬೇರೆ ಪ್ರೋಸೆಸ್ಗಳು ಆ ಟೈಮ್ ಒಳಗಡೆ ಬಂದಿರುವಂತ ಪ್ರೋಸೆಸ್ಗಳನ್ನ ನಾವು ರೆಡಿ ಕ್ಯೂಗೆ ಹಾಕ್ಬೇಕು. ಆಮೇಲೆ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ ಪ್ರೋಸೆಸ್ ಬಾಕಿ ಇದ್ರೆ ಮಾತ್ರ ನಾವು ಇನ್ಸರ್ಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಇಲ್ಲ. ನೆಕ್ಸ್ಟ್ ಪ್ರೋಸೆಸ್ P3 ನ ತಗೊಂತೀನಿ. ಎಷ್ಟು ನಿಮಿಷ ಎಕ್ಸಿಕ್ಯೂಟ್? 3 ಮಿನಿಟ್ಸ್. ಸೊ 6 + 3 is 9. ಪ್ರೋಸೆಸ್ P3 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 9 ಮಿನಿಟ್ಸ್ ಬೇಕು. ಈಗ 3 ಮಾಡಿರೋದ್ರಿಂದ 6 ಮಿನಿಟ್ಸ್ ಇನ್ನು ಕೆಲಸ ಬಾಕಿ. ಸೊ ಇವಾಗ 9th ಮಿನಿಟ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ? ಎಲ್ಲಾ 4 ಪ್ರೋಸೆಸ್ಗಳು ಬಂದಿದೆ. ಈಗ ತಾನೇ ಇನ್ಸರ್ಟ್ ಮಾಡಿರೋಂಥದ್ದು ಪ್ರೋಸೆಸ್ P3 ಬಿಟ್ಟು ಬೇರೆ ಪ್ರೋಸೆಸ್ಗಳನ್ನ ನೋಡಿ. ಪ್ರೋಸೆಸ್ P1 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಪ್ರೋಸೆಸ್ P4 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಪ್ರೋಸೆಸ್ P2 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಸರಿನಾ? ಈಗ ಇನ್ನು ಉಳಿದಿದ್ದೆ ಯಾವುದು? ಪ್ರೋಸೆಸ್ P3 ಇನ್ನು 6 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇರೋದ್ರಿಂದ ಪ್ರೋಸೆಸ್ P3 ಕೂಡ ನಾನು ಇನ್ಸರ್ಟ್ ಮಾಡಬೇಕು. ಫಸ್ಟ್ ಬೇರೆ ಪ್ರೋಸೆಸ್ಗಳು ಅವು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇನ್ಸರ್ಟ್ ಆಗಿದ್ರೆ ಓಕೆ, ಏನ್ ಮತ್ತೆ ಇನ್ಸರ್ಟ್ ಮಾಡಂಗಿಲ್ಲ. ಆಮೇಲೆ ಏನ್ ಮಾಡಬೇಕು? ಈಗ ತಾನೇ ಎಕ್ಸಿಕ್ಯೂಟ್ ಆಗಿರುವಂತ ಪ್ರೋಸೆಸ್ ಅನ್ನ ಕೊನೆಗೆ ಹಾಕ್ಬೇಕು, ಏನಾದ್ರೂ ಕೆಲಸ ಬಾಕಿ ಇದೆ. ಪ್ರೋಸೆಸ್ P4 ಅನ್ನ ತಗೊಳ್ಳೋಣ ರನ್ನಿಂಗ್ ಕ್ಯೂಗೆ. ರನ್ ಇಟ್ ಫಾರ್ 3 ಮಿನಿಟ್ಸ್. 9 + 3 ಅಂತಂದ್ರೆ 12. ಸೊ P4 ಕಂಪ್ಲೀಟ್ ಆಗೋದಕ್ಕೆ 5 ಮಿನಿಟ್ಸ್ ಬೇಕು. ಬಟ್ 3 ಮಿನಿಟ್ಸ್ ಎಕ್ಸಿಕ್ಯೂಟ್ ಆಗಿರೋದ್ರಿಂದ 2 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಇನ್ನು ಬಾಕಿ ಇದೆ. ನೆಕ್ಸ್ಟ್ 12th ಮಿನಿಟ್ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ? ಎಲ್ಲಾ ಪ್ರೋಸೆಸ್ ಬಂದಿದೆ. ಈಗ ಎಲ್ಲಾ ಪ್ರೋಸೆಸ್ ಅಲ್ಲಿ ಈಗ ತಾನೇ ಎಕ್ಸಿಕ್ಯೂಟ್ ಆಗಿರುವಂತದ್ದು ಪ್ರೋಸೆಸ್ P4. ಅದನ್ನ ಬಿಟ್ಟು ಇನ್ನ ಉಳಿದವನ್ನ ನಾನು ರೆಡಿ ಕ್ಯೂಗೆ ಫಸ್ಟ್ ಹಾಕ್ಬೇಕು.
ಪ್ರೋಸೆಸ್ P1 ಆಲ್ರೆಡಿ ಇದೆ, ಪ್ರೋಸೆಸ್ P2 ಆಲ್ರೆಡಿ ಇದೆ, ಪ್ರೋಸೆಸ್ P3 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಇನ್ನು ಉಳ್ಕೊಂಡಿರೋದು ಯಾವುದು? ಪ್ರೋಸೆಸ್ P4. ಸೊ ಪ್ರೋಸೆಸ್ P4ದು ಇನ್ನೂ ಕೂಡ 2 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇರೋದ್ರಿಂದ ಪ್ರೋಸೆಸ್ P4 ಅನ್ನ ಆಡ್ ಮಾಡ್ತೀವಿ. ಫಸ್ಟ್ ಬೇರೆ ಪ್ರೋಸೆಸ್ಗಳು, ನೆಕ್ಸ್ಟ್ ಈಗ ತಾನೇ ಎಕ್ಸಿಕ್ಯೂಟ್ ಆಗಿರುವಂತ ಪ್ರೋಸೆಸ್. ಸೊ ಪ್ರೋಸೆಸ್ P1 ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಫಾರ್ 3 ಮಿನಿಟ್ಸ್. 12 + 3 = 15. ಸೊ ಇನ್ನೂ ಕೂಡ 6 ಮಿನಿಟ್ಸ್ ಎಕ್ಸಿಕ್ಯೂಷನ್ ಬಾಕಿ ಇತ್ತು, ಈಗ 3 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇದೆ ಪ್ರೋಸೆಸ್ P1. ನೆಕ್ಸ್ಟ್ 15 ಮಿನಿಟ್ಸ್ ಒಳಗಡೆ ಎಲ್ಲಾ ಪ್ರೋಸೆಸ್ಗಳು ಆಲ್ರೆಡಿ ಅರೈವ್ ಆಗಿದೆ. ಈ 4 ಪ್ರೋಸೆಸ್ಗಳಲ್ಲಿ ಪ್ರೋಸೆಸ್ P2 ಆಲ್ರೆಡಿ ಇದೆ, ಪ್ರೋಸೆಸ್ P3 ಆಲ್ರೆಡಿ ಇದೆ, ಪ್ರೋಸೆಸ್ P4 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P1 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು, ಪ್ರೋಸೆಸ್ P1 ಇನ್ನೂ 3 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇರೋದ್ರಿಂದ ಪ್ರೋಸೆಸ್ ಕೂಡ ಇನ್ಸರ್ಟ್ ಮಾಡಬೇಕು. ಸೊ ಫಸ್ಟ್ ಬೇರೆ ಪ್ರೋಸೆಸ್ಗಳು, ಆಮೇಲೆ ಈಗ ತಾನೇ ಎಕ್ಸಿಕ್ಯೂಟ್ ಆಗಿರುವಂತ ಪ್ರೋಸೆಸ್ ಕೆಲಸ ಬಾಕಿ ಇದ್ರೆ ನಾವು ಇನ್ಸರ್ಟ್ ಮಾಡ್ತೀವಿ. ನೆಕ್ಸ್ಟ್ P2 ನ ತಗೊಳ್ಳೋಣ. ಸೊ P2 ಇನ್ನ ಎಷ್ಟು ನಿಮಿಷ ಕೆಲಸ ಬಾಕಿ ಇದೆ? ಕೇವಲ 1 ಮಿನಿಟ್. ಸೊ 1 ಮಿನಿಟ್ ರನ್ ಮಾಡಿದ್ರೆ ಸಾಕು. 15 + 1 will be 16. ಮ್ಯಾಕ್ಸಿಮಮ್ 3 ಮಿನಿಟ್ಸ್. ಸೊ 1 ಮಿನಿಟ್ ರನ್ ಮಾಡ್ಬೋದು, 2 ಮಿನಿಟ್ ರನ್ ಮಾಡ್ಬೋದು, 3 ಮಿನಿಟ್ ರನ್ ಮಾಡ್ಬೋದು. ಸೊ ಇವಾಗ ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗಿದೆ. 16th ಮಿನಿಟ್ ಒಳಗಡೆ ಇನ್ನು ಉಳಿದಿರುವಂತ 3 ಪ್ರೋಸೆಸ್ಗಳು ಅರೈವ್ ಆಗಿದೆ. ಆ 3 ಪ್ರೋಸೆಸ್ಗಳಲ್ಲಿ ಎಲ್ಲವೂ ಕೂಡ ಕ್ಯೂ ಅಲ್ಲಿ ಇದೆಯಾ ಅಂತ ನೋಡಿ. P1 ಇದೆಯಾ? ಎಸ್ ಇದೆ. P3 ಎಸ್. P4 ಇದೆ. P2ದು ಫುಲ್ ಎಕ್ಸಿಕ್ಯೂಷನ್ ಆಗಿರೋದ್ರಿಂದ ಮತ್ತೆ ನಾನು ಇಲ್ಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಪ್ರೋಸೆಸ್ ಏನಾದ್ರೂ ಬಾಕಿ ಇದ್ದಿದ್ರೆ ಮಾತ್ರ ಇನ್ಸರ್ಟ್ ಮಾಡ್ತಿದ್ದೆ. ಈಗ ಫುಲ್ ಎಕ್ಸಿಕ್ಯೂಟ್ ಆಗಿರೋದ್ರಿಂದ ಮತ್ತೆ ಇನ್ಸರ್ಟ್ ಮಾಡಂಗಿಲ್ಲ. ಪ್ರೋಸೆಸ್ P3 ನ ತೊಳಿ, ರನ್ ಇಟ್ ಫಾರ್ 3 ಮಿನಿಟ್ಸ್. ಸೊ 16 + 3 ಅಂತಂದ್ರೆ 19. ಪ್ರೋಸೆಸ್ P3ದು ಇನ್ನ 3 ಮಿನಿಟ್ಸ್ ಹೊಡೆದ್ರೆ 6 - 3 ಮಿನಿಟ್ಸ್ ಬಾಕಿ ಇದೆ. ಸೊ 19 ಮಿನಿಟ್ ಒಳಗಡೆ ಎಲ್ಲಾ 3 ಪ್ರೋಸೆಸ್ ಏನು ಉಳ್ಕೊಂಡಿವೆ ಆ 3 ಬಂದಿದೆ. ಸೊ ಇವಾಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು ಪ್ರೋಸೆಸ್ P3, ಅದನ್ನ ಬಿಟ್ಟು ಉಳಿದಿದೆ ಅದು ಪ್ರೋಸೆಸ್ P1 ಮತ್ತೆ P4. P1 ಮತ್ತೆ P4 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇರೋದ್ರಿಂದ ಇನ್ನೂ ಕೂಡ ಪ್ರೋಸೆಸ್ P3ದು ಎಕ್ಸಿಕ್ಯೂಷನ್ ಆಗುವಂತ ಟೈಮ್ ಬಾಕಿ ಇರೋದ್ರಿಂದ ಪ್ರೋಸೆಸ್ P3 ನ ನಾವು ಇನ್ಸರ್ಟ್ ಮಾಡಬೇಕು. ಸೊ ಪ್ರೋಸೆಸ್ P4 ಅನ್ನ ತೊಳಿ. ಪ್ರೋಸೆಸ್ P4ದು ಇನ್ನು ಎಷ್ಟು ಬಾಕಿ ಇದೆ? ಪ್ರೋಸೆಸ್ P4ದು 2 ಮಿನಿಟ್ಸ್ ಮಾತ್ರ. ಸೊ 2 ಮಿನಿಟ್ಸ್ ಮಾತ್ರ ರನ್ ಮಾಡಿ. 19 + 2 will be 21. ಇವಾಗ ಪ್ರೋಸೆಸ್ P4 ಕೂಡ ಫುಲ್ ಎಕ್ಸಿಕ್ಯೂಟ್ ಆಯಿತು. 21st ಮಿನಿಟ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಇವೆರಡು ಕೂಡ ಪ್ರೋಸೆಸ್ ಬಂದಿದೆ ಉಳಿದಿರುವಂತದ್ದು. ಸೊ ಅವೆರಡು ಕೂಡ ಆಲ್ರೆಡಿ ನಮ್ಮ ಕ್ಯೂ ಅಲ್ಲಿ ಇದಾವೆ. ಸೊ ಇವಾಗ ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರೋಸೆಸ್ P4ದು ಫುಲ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಮತ್ತೆ ಇನ್ಸರ್ಟ್ ಮಾಡಂಗಿಲ್ಲ. ಪ್ರೋಸೆಸ್ P1, ಸೊ ಎಷ್ಟು ನಿಮಿಷ ಬಾಕಿ ಇದೆ? ಪ್ರೋಸೆಸ್ P1ದು 3 ಮಿನಿಟ್ಸ್. ಸೊ 3 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ರನ್ ಮಾಡಿ. 21 + 3 = 24. ಸೊ ಇದು ಫುಲ್ ಎಕ್ಸಿಕ್ಯೂಟ್ ಆಯಿತು ಪ್ರೋಸೆಸ್ P1 ಕೂಡ. ಇನ್ನು ಉಳಿದಿರುವಂಥದ್ದು ಪ್ರೋಸೆಸ್ P3. ಸೊ ಪ್ರೋಸೆಸ್ P3 ಉಳಿದಿತ್ತು, ಅದು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದ್ದಿದ್ರಿಂದ ಮತ್ತೆ ಇನ್ಸರ್ಟ್ ಮಾಡಂಗಿಲ್ಲ. ಪ್ರೋಸೆಸ್ P1ದು ಫುಲ್ ಎಕ್ಸಿಕ್ಯೂಟ್ ಆಗಿದೆ, ಸೊ ಮತ್ತೆ ಇನ್ಸರ್ಟ್ ಮಾಡಂಗಿಲ್ಲ. ಪ್ರೋಸೆಸ್ P3 ನ ತಗೊಂತೀನಿ ಲಾಸ್ಟ್. ಸೊ ಪ್ರೋಸೆಸ್ P3ದು ಉಳಿದಿರೋದು ಎಷ್ಟು? ಲಾಸ್ಟ್ 3 ಮಿನಿಟ್ಸ್ ಮಾತ್ರ. 24 + 3 = 27. ಸೊ ಇವಾಗ ನೋಡ್ಬೋದು ಎಲ್ಲಾ ಪ್ರೋಸೆಸ್ಗಳು ಕೂಡ ಇನ್ಸರ್ಟ್ ಅಂದ್ರೆ ಎಕ್ಸಿಕ್ಯೂಟ್ ಆಗಿದೆ. ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಯೋಣ. ಕಂಪ್ಲೀಷನ್ ಟೈಮ್ ಆಫ್ ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್, ಬಟ್ ಕಂಪ್ಲೀಟ್ ಆಗಿದ್ದು 24th ಮಿನಿಟ್. ಪ್ರೋಸೆಸ್ P2 ಶುರುವಾಗಿದ್ದು 3rd ಮಿನಿಟ್, ಬಟ್ ಕಂಪ್ಲೀಟ್ ಆಗಿದ್ದು 16th ಮಿನಿಟ್. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು 27th ಮಿನಿಟ್. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದು 21st ಮಿನಿಟ್. ಇಷ್ಟೇ. ಈಗ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 24 - 0 24, 16 - 1 15, 27 - 2 is 25, 21 - 3 is 18. Simple. Next, waiting time. Turn around time minus burst time. 24 minus initial ತಗೋಬೇಕು. 24 - 9 ಏನಾಗುತ್ತೆ? 15. 15 - 4 is 11. 25 - 9 is 16. 18 - 5 is 13. ಇಷ್ಟೇ ಸಿಂಪಲ್. ಸೊ ಆವರೇಜ್ ಅನ್ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ. ಅಷ್ಟು ಆ್ಯಡ್ ಮಾಡಬೇಕು, ಡಿವೈಡ್ ಬೈ 4. ಅಷ್ಟು ಆ್ಯಡ್ ಮಾಡಬೇಕು, ಡಿವೈಡ್ ಬೈ 4 ಅಷ್ಟೇ. ಸೊ ಲಾಸ್ಟ್ ಒನ್ ನೋಡ್ತಾ ಹೋಗೋಣ, ಪ್ರಯಾರಿಟಿ. ಲಾಸ್ಟ್ ಒನ್ ಪ್ರಯಾರಿಟಿನ ಮಾಡೋದಕ್ಕೂ ಕೂಡ ನಾವು ಗ್ಯಾನ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇಟ್ ವಿಲ್ ಆಲ್ಸೋ ಸ್ಟಾರ್ಟ್ ಫ್ರಮ್ 0. ಈಗ ನಮಗೆ ಪ್ರಯಾರಿಟಿದು ಅವಶ್ಯಕತೆ ಇದೆ. ಸೊ ಪ್ರಯಾರಿಟಿ ಏನೇ ಇರಲಿ, ಫಸ್ಟ್ ಆ ಪ್ರೋಸೆಸ್ ಬರಬೇಕಲ್ವಾ, ಅಲ್ಲಿಗೆ ಅರೈವ್ ಆಗಬೇಕು. ಸೊ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಸೊ 0th ಮಿನಿಟ್ ಅಲ್ಲಿ ನಮಗೆ ಕೇವಲ ಪ್ರೋಸೆಸ್ P1 ಮಾತ್ರ ಬಂದಿರೋದು. ಸೊ ಪ್ರೋಸೆಸ್ P1 ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಎಷ್ಟು ನಿಮಿಷ?
ಸೊ ಈ ಪ್ರಯಾರಿಟಿ ಕೂಡ ಪ್ರಿಯಂಟಿವ್ ಶೆಡ್ಯೂಲಿಂಗ್. ಸೊ ಪ್ರಿಯಂಟಿವ್ ಶೆಡ್ಯೂಲಿಂಗ್ ಅಂದ್ರೆ CPU ನ ಸ್ವಿಚ್ ಮಾಡ್ತಾ ಇರಬೇಕು ಪ್ರೋಸೆಸ್ಗಳ ಮಧ್ಯ. ಸೊ ಇಲ್ಲಿ ನಮಗೆ ಟೈಮ್ ಅನ್ನ ಕೊಟ್ಟಿಲ್ಲ. ಈ ಟೈಮ್ ಕ್ವಾಂಟಮ್ ಯಾವುದಕ್ಕೆ ಕೊಟ್ಟಿರೋದು? ರೌಂಡ್ ರಾಬಿನ್ಗೆ ಮಾತ್ರ, ಪ್ರಯಾರಿಟಿಗೆ ಅಲ್ಲ. ಸೊ ಅದಕ್ಕೋಸ್ಕರ ಇವಾಗ ಏನ್ ಮಾಡ್ತೀನಿ, 1 ಮಿನಿಟ್ ಮಾತ್ರ ರನ್ ಮಾಡ್ತೀನಿ ಪ್ರೋಸೆಸ್ P1 ಅನ್ನು. 9 ಮಿನಿಟ್ಸ್ ಎಕ್ಸಿಕ್ಯೂಟ್ ಆಗಬೇಕಿತ್ತು, ಬಟ್ 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ಇನ್ನು 8 ಮಿನಿಟ್ಸ್ ಬಾಕಿ ಇದೆ. ನೆಕ್ಸ್ಟ್ ಫಸ್ಟ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಸೊ ಪ್ರೋಸೆಸ್ P1 ಬಂದಿದೆ 0th ಮಿನಿಟ್, ಪ್ರೋಸೆಸ್ P2 ಬಂದಿದೆ ಫಸ್ಟ್ ಮಿನಿಟ್. ಇವಾಗ ನಾನು ಯಾರನ್ನೇ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಯಾವ ಪ್ರೋಸೆಸ್ಗೆ ಜಾಸ್ತಿ ಪ್ರಯಾರಿಟಿ ಇರುತ್ತೆ ಆ ಪ್ರೋಸೆಸ್. ಸೊ ಎರಡು ಪ್ರೋಸೆಸ್ ಆಲ್ರೆಡಿ ಅರೈವ್ ಆಗಿರೋದ್ರಿಂದ ಇವೆರಡರದ ಪ್ರಯಾರಿಟಿನ ನೋಡಿ, 4 ಮತ್ತೆ 3. ಸೊ ಪ್ರಯಾರಿಟಿ ಯಾರಿಗೆ ಜಾಸ್ತಿ? ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. ಸೊ ಇವಾಗ ನೀವು ಒಂದು ಗೇಮ್ ಅನ್ನ ಆಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅದರಲ್ಲಿ ಫಸ್ಟ್ ಪ್ಲೇಸಿಗೆ ನೀವು ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಿರೋ, ಸೆಕೆಂಡ್ ಪ್ಲೇಸಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಿರೋ, ಥರ್ಡ್ ಪ್ಲೇಸಿಗೋ? ಫಸ್ಟ್ ಪ್ಲೇಸಿಗೆ ತಾನೆ? ಎಸ್, ಲೋವರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ. ಸೊ 4 ಮತ್ತೆ 3ರಲ್ಲಿ ಯಾವ ಚಿಕ್ಕದು? ವ್ಯಾಲ್ಯೂ 3. ಸೊ ಅದಕ್ಕೆ ಪ್ರಿಯಾರಿಟಿನ ಕೊಡಬೇಕು. ಪ್ರೋಸೆಸ್ P2 ರನ್ ಇಟ್ ಫಾರ್ 1 ಮಿನಿಟ್. 1 + 1 ವಿಲ್ ಬಿ 2. 4 ಮಿನಿಟ್ ಎಕ್ಸಿಕ್ಯೂಷನ್ ಇತ್ತು, 1 ಮಿನಿಟ್ ಆಗಿದೆ ಅಂತಂದ್ರೆ 3 ಮಿನಿಟ್ ಬಾಕಿ ಇದೆ. ಈಗ ಸೆಕೆಂಡ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P1 ಬಂದಿದೆ, P2 ಬಂದಿದೆ, P3 ಬಂದಿದೆ. ಸೊ 2 ಮಿನಿಟ್ಸ್ ಒಳಗಡೆ ಈ 3 ಪ್ರೋಸೆಸ್ ಬಂದಿದೆ. ಯಾರಿಗೆ ನಾವು ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ? ಯಾರ್ದು ಪ್ರಯಾರಿಟಿ ವ್ಯಾಲ್ಯೂ ಕಡಿಮೆ ಇರುತ್ತೆ ಅವರಿಗೆ. 4, 3, 2. ಸೊ 2 ಇಸ್ ದ ಸ್ಮಾಲರ್ ಒನ್. ಪ್ರೋಸೆಸ್ P3 ನ ಎಕ್ಸಿಕ್ಯೂಟ್ ಮಾಡಬೇಕು ಫಾರ್ ಅನದರ್ 1 ಮಿನಿಟ್. 2 + 1 ವಿಲ್ ಬಿ 3. ನೆಕ್ಸ್ಟ್ 3 ಮಿನಿಟ್ಸ್ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ? ಎಲ್ಲಾ 4 ಪ್ರೋಸೆಸ್ಗಳು ಕೂಡ 3 ಮಿನಿಟ್ಸ್ ಒಳಗಡೆ ಬಂದಿದೆ. ಪ್ರಯಾರಿಟಿ ಯಾರಿಗೆ ಜಾಸ್ತಿ? ಯಾರ್ದು ವ್ಯಾಲ್ಯೂ ಕಡಿಮೆ ಇರುತ್ತೆ ಅವರಿಗೆ. ಸೊ ಪ್ರೋಸೆಸ್ P4ದು ವ್ಯಾಲ್ಯೂ ಕಡಿಮೆ ಇದೆ. ಸೊ ರನ್ ಇಟ್ ಫಾರ್ 1 ಮಿನಿಟ್. ಸೊ 3 + 1 ವಿಲ್ ಬಿ 4. ಸೊ 1 ಮಿನಿಟ್ ಎಕ್ಸಿಕ್ಯೂಟ್ ಆದ್ರೆ ಇದು ಕೂಡ 1 ಮಿನಿಟ್ ಎಕ್ಸಿಕ್ಯೂಟ್ ಆಯಿತು, 8 ನಿಮಿಷ ಬಾಕಿ ಉಳ್ಕೊಂಡಿತ್ತು P3ದು. P4 ಇವಾಗ 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡಿದೀವಿ ಅಂತಂದ್ರೆ ಇನ್ನ 1 ನಿಮಿಷ ಇನ್ನ 4 ನಿಮಿಷದ್ದು ಬಾಕಿ ಇದೆ. 1 ನಿಮಿಷ ಹೋದ್ರೆ 4 ನಿಮಿಷದ್ದು ಬಾಕಿ ಇದೆ. ಈಗ ಮತ್ತೆ ನೋಡಿ ಇನ್ನ ಸೊ ಇವಾಗ 4 ನಿಮಿಷದೊಳಗಡೆ ಯಾವ ಪ್ರೋಸೆಸ್ ಬಂದಿದೆ? ಎಲ್ಲವೂ ಕೂಡ ಬಂದಿದ್ದಾವೆ. ಎಲ್ಲಾರನ್ನು ನೋಡಿದ್ರೆ ವ್ಯಾಲ್ಯೂ ಕಡಿಮೆ ಇರೋದವರಿಗೆ 1, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. ಸೊ ಮತ್ತೆ ನಾನು P4 ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಮತ್ತೆ P4 ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ 1 ಮಿನಿಟ್. ಸೊ 3 ಮಿನಿಟ್ ಬಾಕಿ ಉಳ್ಕೊಳ್ಳುತ್ತೆ. ಮತ್ತೆ 4 ಪ್ರೋಸೆಸ್ ಅಲ್ಲಿ ಕಡಿಮೆ ವ್ಯಾಲ್ಯೂ ಪ್ರೋಸೆಸ್ P4ಗೆ ಮತ್ತೆ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು, ಮತ್ತೆ 2 ಆಗುತ್ತೆ. ಅದ್ರ ಬದಲು 4 ಸಲ ನಾನು ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಟ್ ಅಂತ ಮಾಡೋದ್ರ ಬದಲು ಒಂದೇ ಸಲ 4 ಸಲ ಮಾಡ್ತೀನಿ. ಈಗ P4 ಅಂತ ಬರೆಯೋದ್ರ ಬದಲು 1 ಮಿನಿಟ್ P4 ನ ಒಂದೇ ಸಲ 4 ನಿಮಿಷ ರನ್ ಮಾಡ್ತೀನಿ. 4 + 2 ವಿಲ್ ಬಿ 8. ಯಾಕಂತಂದ್ರೆ ಈಗ ನೋಡಿ ಈ 4 ಪ್ರೋಸೆಸ್ ಕೂಡ ಅರೈವ್ ಆಗಿದೆ ಆಲ್ರೆಡಿ. ಈ ಅರೈವ್ ಆಗಿರುವಂತ 4 ಪ್ರೋಸೆಸ್ಗಳಲ್ಲಿ ಪ್ರಯಾರಿಟಿ ಯಾರಿಗೆ ಸಿಗುತ್ತೆ? ಚಿಕ್ಕ ವ್ಯಾಲ್ಯೂ ಯಾವುದು? ಅವರಿಗೆ. ಸೊ ಪ್ರಯಾರಿಟಿ P4ಗೆ ಆಗಾಗಲೇ ಸಿಗ್ತಾ ಹೋಗೋದು. ಎಲ್ಲಿವರೆಗೂ ಅದು ಫುಲ್ ಎಕ್ಸಿಕ್ಯೂಟ್ ಆಗಲ್ಲ ಅಲ್ಲಿವರೆಗೂ ಅದಕ್ಕೆ ಸಿಗೋದು. ಸೊ ಅದಕ್ಕೋಸ್ಕರ 4 ಸಲ ನಾವು ಬರೆಯೋದ್ರ ಬದಲು P4 ಅಂತ 1 ಮಿನಿಟ್ಗೋಸ್ಕರ 4 ನಿಮಿಷ ಒಂದೇ ಸಲ ರನ್ ಮಾಡಿದ್ದೀನಿ ಅಷ್ಟೇ. ಸೊ ಇವಾಗ ಪ್ರೋಸೆಸ್ P4 ಫುಲ್ ಕಂಪ್ಲೀಟ್ ಆಗಿದೆ. ಇನ್ನ 3 ಪ್ರೋಸೆಸ್ಗಳು ಉಳ್ಕೊಂಡಿದ್ದಾವೆ. ಈ 3 ಪ್ರೋಸೆಸ್ಗಳು ಕೂಡ 8 ಮಿನಿಟ್ ಒಳಗಡೆನೆ ಬಂದಿದೆ. ಸೊ 8 ಮಿನಿಟ್ ಒಳಗಡೆನೆ ಬಂದಿದೆ ಅಂತಂದ್ರೆ ಪ್ರಯಾರಿಟಿ ಯಾರಿಗೆ ಜಾಸ್ತಿ? ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. ಸೊ P3. ಸೊ ಇವಾಗ ನಾನು P3 ನ ಎಕ್ಸಿಕ್ಯೂಟ್ ಮಾಡಿದೆ ಅಂತ ಅನ್ಕೊಳ್ಳಿ 1 ಮಿನಿಟ್ಗೋಸ್ಕರ. ಸೊ ಇನ್ನ 7 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇತ್ತು. ಮತ್ತೆ ಇನ್ನ ಇದೇ 3 ಪ್ರೋಸೆಸ್ ಉಳಿಯೋದು. ಮತ್ತೆ P3ಗೆ ಪ್ರಯಾರಿಟಿ ಸಿಗುತ್ತೆ. ಮತ್ತೆ 1 ನಿಮಿಷ ಅಂತಂದ್ರೆ 6. ಸೊ ಅದೇ ರೀತಿ ಏನಾಗುತ್ತೆ 8 ಸಲ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಒಂದೊಂದು ನಿಮಿಷಕ್ಕೂ ಕೂಡ 8 ಸಲ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದ್ರ ಬದಲು ಏನ್ ಮಾಡೋಣ, ಒಂದೇ ಸಲ 8 ನಿಮಿಷ ರನ್ ಮಾಡೋಣ. 8 + 8 ವಿಲ್ ಬಿ 16 ಮಿನಿಟ್. ಸೊ ಇವಾಗ ಪ್ರೋಸೆಸ್ P3 ಕೂಡ ಫುಲ್ ಎಕ್ಸಿಕ್ಯೂಟ್ ಆಯ್ತು. ಒಂದೊಂದು ಸಲ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ಒಂದೇ ಸಲ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಯಾಕೆ? ಅದ್ರದ್ದು ಪ್ರಯಾರಿಟಿ ಜಾಸ್ತಿ ಸಿಗುತ್ತೆ. ಕಡಿಮೆ ವ್ಯಾಲ್ಯೂ ಇದ್ರೆ ಪ್ರಯಾರಿಟಿ ಜಾಸ್ತಿ ಇರೋದ್ರಿಂದ ನೀವು ಅದನ್ನೇ ಎಕ್ಸಿಕ್ಯೂಟ್ ಮಾಡಬೇಕು. ಇನ್ನು ಉಳಿದಿರುವಂತ 2 ಪ್ರೋಸೆಸ್ P1 ಮತ್ತೆ P2 ಅವೆರಡೂ ಕೂಡ ಆಲ್ರೆಡಿ 16 ಮಿನಿಟ್ಸ್ ಒಳಗಡೆನೆ ಬಂದಿದೆ. ಪ್ರಯಾರಿಟಿ ಯಾರಿಗೆ ಜಾಸ್ತಿ? ಪ್ರೋಸೆಸ್ P2ಗೆ, ಯಾಕಂತಂದ್ರೆ ವ್ಯಾಲ್ಯೂ ಕಡಿಮೆ ಇದೆ. ಸೊ ಇವಾಗ 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನ 2 ಉಳಿಯುತ್ತೆ. ಸೊ ಮತ್ತೆ ಇವೆರಡನ್ನ ಕಂಪೇರ್ ಮಾಡಬೇಕು. ಇವೆರಡರಲ್ಲಿ ಮತ್ತೆ ಪ್ರಯಾರಿಟಿ P2ಗೆ ಮತ್ತೆ 1 ನಿಮಿಷ ಅಂತಂದ್ರೆ 1. ಸೊ ಅದ್ರ ಬದಲು ಏನ್ ಮಾಡ್ತೀನಿ, 3 ಮಿನಿಟ್ಸ್ ಡೈರೆಕ್ಟ್ ಆಗಿ ರನ್ ಮಾಡ್ತೀನಿ. ಪ್ರೋಸೆಸ್ P2 ರನ್ ಇಟ್ ಫಾರ್ 3 ಮಿನಿಟ್ಸ್ ಅಂತಂದ್ರೆ 19 ಮಿನಿಟ್ಸ್ ಆಯ್ತು. ಏನು ಅಗಗ್ಲ ಬರೆಯೋದ್ರ ಬದಲು P2 ಅಂತ ಒಂದೇ ಸಲ ರನ್ ಮಾಡಿದ್ದೀನಿ ಅಷ್ಟೇ. ಇನ್ನ ಕೇವಲ ಒಂದೇ ಒಂದು ಪ್ರೋಸೆಸ್ ಇರೋದು. ಒಂದೇ ಪ್ರೋಸೆಸ್ ಇರೋದ್ರಿಂದ ಅದನ್ನ ನಾವು ಫುಲ್ ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಇನ್ನ 8 ನಿಮಿಷದ ಬಾಕಿ ಇದೆ. ಸೊ ಎಕ್ಸಿಕ್ಯೂಟ್ ಇಟ್ ಫಾರ್ 8 ಮಿನಿಟ್ಸ್.
19 ಪ್ಲಸ್ 8 ಈಸ್ 27. ಸೊ ಇವಾಗ ನಾವು ಎಲ್ಲ ಪ್ರೊಸೆಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ಫುಲ್ ಟೈಮು ಕಂಪ್ಲೀಷನ್ ಟೈಮನ್ನು ಕಂಡುಹಿಡಿಬೋದು. P1 ಕಂಪ್ಲೀಷನ್ ಟೈಮ್ ಏನು 27, P2 ಕಂಪ್ಲೀಷನ್ ಟೈಮ್ ಏನು 19, P3 ಕಂಪ್ಲೀಷನ್ ಟೈಮ್ is 16, P4 8. ಟರ್ನ್ ಅರೌಂಡ್ ಟೈಮ್ is completion time minus arrival time. 27 minus 0 27, 19 minus 1 will be 18, 16 minus 2 is 14, 8 minus 3 will be 5. ಸೊ ಇವಾಗ ಲಾಸ್ಟ್ ಒನ್ ವೇಟಿಂಗ್ ಟೈಮ್ ಅಂತ ಅಂದ್ರೆ ಏನು, ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್, ಇನಿಷಿಯಲ್ ಬರ್ಸ್ಟ್ ಟೈಮ್ ಅನ್ನ ತಗೋಬೇಕು. 27 minus 9 ಅಂತ ಅಂದ್ರೆ 18, 18 minus 4 is 14, 14 minus 9 will be equal to 5, 5 minus 5 is 0. ಸಿಂಪಲ್. ಸೊ ಇವಾಗ ಏನಾದ್ರೂ ಆವರೇಜ್ ಕಂಡುಹಿಡಿಯಕ್ಕೆ ಹೇಳಿದ್ರೆ ಏನ್ ಮಾಡ್ತೀರಾ, ಆವರೇಜ್ ವೈಟಿಂಗ್ ಟೈಮ್ ಅಂದ್ರೆ ಇವೆಲ್ಲ ವ್ಯಾಲ್ಯೂಗಳನ್ನು ಆಡ್ ಮಾಡಿ ಡಿವೈಡ್ ಬೈ 4. ಟರ್ನ್ ಅರೌಂಡ್ ಟೈಮ್ ಅಂದ್ರೆ ಇವೆಲ್ಲ ಆಡ್ ಮಾಡಿ ಡಿವೈಡ್ ಬೈ 4. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ಮಾಡಲ್ ಪೇಪರ್ದು ಕೂಡ ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗ್ತವೆ ಪ್ಲೇ ಲಿಸ್ಟ್ ಅಲ್ಲಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.